ಈ ಕ್ರೆಡಿಟ್ ಪೂರ್ತಿ ಇವಳಿಗೆ ಸೇರಬೇಕಮ್ಮ, ಆ ಪ್ರಾಜೆಕ್ಟ್ ನಮಗೆ ಸೇರಬೇಕಂದ್ರೆ ಇವಳೇ ಕಾರಣಮ್ಮ, ಇವಳು ಮಾಡಿ ಕೊಟ್ಟಿರೋ ಡಿಸೈನಿಂದ ಇವಳು ಮಾಡಿ ತಗೊಂಡೋಗಿ ಕೊಟ್ಟಿದ್ದು ಅವಳು ದುಡ್ದಿರೋ ದುಡ್ಡು ಕಣಮ್ಮ ಅಂತೆಲ್ಲ, ಆ ಡಿಸೈನಿಂದ ನಮಗೆ ಕೋಟೆ ಬಿಸ್ನೆಸ್ ಆಗ್ತಾಯಿದೆ ಅಮ್ಮ ಅಂತೆಲ್ಲ ಹೇಳಿ ಕನ್ವಿನ್ಸ್ ಆಗಿ ನೋಡಿದರೆ ಪುಣ್ಯವತಿ ಕೊಟ್ಟಿರೋ ಪೇಮೆಂಟೇ ಕಮ್ಮಿ ಅಮ್ಮ ಅಂತೆಲ್ಲ ಹೇಳ್ತಾ ಇರ್ತಾನೆ. ಅಲ್ಲ ಕಣೋ, ಅವಳಿಗೆ ಅವಳು ನೀವನ್ನ ಎಮೋಷ್ನಲ್ ಆಗಿ ಬ್ಲ್ಯಾಕ್ ಮೇಲೆ ದುಡ್ಡು ತೊಗೊಂಡು ಹೋಗಿದ್ದಾಳ ಅಂತ ಅಂದ್ಕೊಂಡು ನಾನು ಸಿಕ್ಕಾಪಟ್ಟೆ ಬೈದ್ಬಿಟ್ನಲ್ಲ ಅಂತೆಲ್ಲ ಹೇಳ್ತಾ ಇರ್ತಾಳೆ. ಆದರೆ ಅವಳು ನಿಜವಾಗ್ಲೂ ಅಷ್ಟೊಂದು ಟ್ಯಾಲೆಂಟ್ ಇದೆ, ಸ್ವಂತ ಕಾಲ ಮೇಲೆ ನಿಂತ್ಕೊತಾಳಂದರೆ ಅವಳನ್ನ ನಮ್ಮ ಕಂಪ್ನಿ ಡಿಸೈನರ್ ಆಗಿ ಸೇರಿಸ್ಕೊಂತಿಂದ ನಾನೇನು ಬೇಡ ಅಂತಿದ್ದ ನಿನಗೆ ಅಂತೆಲ್ಲ ಅವರಮ್ಮ ಬೈತಲ್ಲ. ಅಮ್ಮ, ಅದು ಒಂದು ಹೆಣ್ಣು ಸ್ವಂತ ಕಾಲ ಮೇಲೆ ತಾನು ನಿಂತ್ಕೊತಾಳಂದರೆ ಒಬ್ಬಳು ಹೆಣ್ಣಾಗಿ ಎಲ್ಲರಿಗಿಂತ ಸಂತೋಷ ಪಡೋಳು ನಾನೇ ಕಣಪ್ಪ ಅಂತೆಲ್ಲ, ಅವಳನ್ನ ನಿಜವಾಗ್ಲೂ ಆಸಕ್ತಿ ಇದ್ದರೆ ಧಾರಾಳವಾಗಿ ಅವಳಿಗೆ ಆ ಸ್ಥಾನ ಕೊಡು ಅಂತೆಲ್ಲ ಹೇಳಿ ಥ್ಯಾಂಕ್ ಯು ಅಮ್ಮ ಅಂತ ಒಂದು ಮಾತು ಸಾಕಮ್ಮ ಅವಳು ಸಂತೋಷವಾಗಿಡೋಕ್ಕೆ ಅಂತೆಲ್ಲ ಹೇಳ್ತಾನೆ. 1 ನಿಮಿಷ ಇರು ಅಂತೆಲ್ಲ ಹೇಳ್ತಾನೆ. ಆದರೆ ಇನ್ನೊಂದು, ಅವಳು ಕೆಲ್ಸಕ್ಕೆ ಸೇರಿಸ್ಕೋ, ಒಂದು ಮಾತ್ರ ಅವಳು ಸ್ಪಷ್ಟವಾಗಿ ಹೇಳಬೇಕು. ಇನ್ನು ಮುಂದೆ ಅವಳು ಏನೇ ನಿರ್ಧಾರ ತಗೊಂಡೋಗಿದ್ರು ಏನೋ ಮಾಡಾಗಿದ್ರು ಈ ಮನೆಗೆ ಹಿರಿಯರು ಮಾತ್ರ ಹೇಳೋದಕ್ಕೆ ಹೇಳು ಅಂತೆಲ್ಲ ಹೇಳ್ತಾನೆ. ಸರಿ ಕಣಮ್ಮ ಅಂತೆಲ್ಲ ಗೌರಿ ಯಾರ್ಯಾರಿಗೂ ಫೋನ್ ಮಾಡಿ ನಮ್ಮಪ್ಪಂಗೆ ಆರ್ಡ್ರ್ ಕೊಡೋದು ನಮ್ಮಮ್ಮ ಅಂತೆಲ್ಲ ಹೇಳಿದಾಗ, ಪುಣ್ಯವತಿ ನಿಂಗೆ ಗುಡ್ ನ್ಯೂಸ್, ನಂಗೆ ಗುಡ್ ನ್ಯೂಸ್ ಹೇಳ್ತೀರಾ ಅಂತೆಲ್ಲ ಹೇಳಿದಾಗ, ನಮ್ಮಮ್ಮ ನೀನು ನಮ್ಮ ಕಂಪ್ನಿ ಡಿಸೈನರ್ ಆಗಿ ಹೇಗೆ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ, ಅಕಸ್ಮಾತ್ ನಮ್ಮಮ್ಮ ಒಪ್ಕೊಂಡಿದ್ದಾರೆ ಡಿಸೈನರ್ ಆಗಿ ಕೆಲಸ ಮಾಡಲಿಕ್ಕೆ ಅಂತೆಲ್ಲ ಹೇಳ್ತಾರೆ. ಅಕಸ್ಮಾತ್ ನಿಮ್ಮಮ್ಮ ಒಪ್ಪದೇ ಇದ್ದಿದ್ರೆ ಏನು ಮಾಡ್ತಿದ್ರಿ ಅಂತೆಲ್ಲ ಅವ್ರು ಒಪ್ಕೊಂಡಿದ್ದಾರಲ್ಲ, ನೀನು ಮತ್ತೇನು ಇವತ್ತು ಒಪ್ಪಿದ್ದಾರ, ನಾಳೆ ಒಪ್ಪದೇ ಇದ್ದರೆ ಹಿಂಗೆ ಅಂತೆಲ್ಲ ಕೇಳ್ತಾರೆ. 2 ದಿವಸ ಕೆಲಸ ಮಾಡಿ ಆಮೇಲೆ ಬೇಡ ಅಂದರೆ ನಾನೇನು ಮಾಡಬೇಕು ಅಂತ, ನಮಗೆ ನಿಮ್ಮ ಎತ್ತರಕ್ಕೆ ಬೆಳೆಸೋಕ್ಕೆ ಆಸೆ ಇಲ್ಲ ಸರ್, ಅಪ್ಪ ಅಮ್ಮ ವಿಶ್ರಾಂತಿ ಬೇಕು ಅಂತೆಲ್ಲ ಹೇಳ್ತಾರೆ. ಆದರೆ ಈಗ ಅವ್ರಿಗೆ ಸಿಗ್ತಾ ಇರೋದು ಬರೀ ಅವಮಾನ ಸಿಗ್ತಾ ಇದೆ. ನಮ್ಮ ಮಿಡ್ಲ್ ಕ್ಲಾಸ್ ಅವರು ಇಷ್ಟೇ, ಏನು ಮಾಡಬೇಕನ್ನೋ ಯೋಚನೆ ಆಯ್ತಾ, ಈ ಕೆಲಸ ರಿಸಲ್ಟ್ ಈಗೇನು ಗೊತ್ತಿಲ್ಲ, ಮುಂದೇನು ತಿಳಿದಿಲ್ಲ, ಆದರೆ ಹಠ ಮಾತ್ರ ಆಗಿದೆ. ಒಳ್ಳೆ ದಾರಿ ತೋರಿಸಿದ್ರೆ ಅಲ್ಲಿಗೆ ಬರಲ್ಲ ಅನ್ನೋ ದುರಂಗ, ಅದಕ್ಕೆ ಸ್ವಾಭಿಮಾನ ಅನ್ನೋ ಲೆವೆಲ್ ಬೇರೆ ಅಂತೆಲ್ಲ ಹೇಳಿ, ಏನದು ಉತ್ತರ ಕೊಡು, ಮುಂದೆ ಏನು ಮಾಡ್ತೀಯಾ ಅಂತೆಲ್ಲ ಕೇಳಿದಾಗ, ಅದು ಸೀತೆನ ಹುಡ್ಕೊಂಡು ಹನುಮಂತನಿಗೆ ಲಂಕೆ ಹೇಗಿತ್ತಂತ ಗೊತ್ತಿರಲಿಲ್ವಲ್ಲ ಹಾಗೆ ಅಂತೆಲ್ಲ ಹೇಳಿ ಏನೇನೋ ಅಲ್ಲಿರೋರು ಎಂಥವ್ರು ಅಂತಲೇ ತಿಳಿದಿರಲಿಲ್ಲ. ಆದರೆ ಅವನ ಎದೆಯಲ್ಲಿ ಒಂದು ನಂಬಿಕೆ ಇತ್ತು. ನಾವು ಮಿಡ್ಲ್ ಕ್ಲಾಸಲ್ಲಿ ಜನಕ್ಕೂ ಇರೋದು ಅದೇ ನಂಬಿಕೆ ಸಾರ್ ಅಂತೆಲ್ಲ ಹೇಳಿ, ಮಿಡ್ಲ್ ಕ್ಲಾಸ್ ಜನರಿಗೆ ಯಾವುದೇ ಪ್ಲ್ಯಾನಿಂಗ್ ಇರಲ್ಲ ಸಾರ್ ಅಂತೆಲ್ಲ ಹೇಳ್ತಿರ್ತಾರೆ. ಅದೇ ಟೈಮಿಗೆ ಅಕ್ಕಿ ಡಬ್ಬ ಖಾಲಿ, ಸಕ್ಕರೆ ಡಬ್ಬ ಖಾಲಿ, ಬೇಳೆ ಸೂರ್ಯ ನಮಗೋಸ್ಕರ ಹುಟ್ಟುತ್ತೆ ಅನ್ನೋ ನಂಬಿಕೆ ಇರುತ್ತೆ ನಮಗೆ. ಹಂಗೆ ಅಷ್ಟೆಲ್ಲ ಕನ್ವಿನ್ಸ್ ಮಾಡಿ ಹೇಳ್ತಾ ಇರ್ತಾರೆ. ನಾನು ಹೇಳ್ತಾ ಇರೋದು ನನಗೋಸ್ಕರನೇ, ಆದರೆ ನನಗೆ ಅರ್ಥ ಆಗುತ್ತೆ ಸಾರ್ ಅಂತೆಲ್ಲ ಹೇಳಿ. ಈ ಗೌರಿ ಶ್ರೀಮಂತರ ಮನೆ ಸೊಸೆ, ಆದರೆ ಬಡವ್ರ ಮನೆ ಮಗಳೇ ಅನ್ನೋದು ಮರಿಬೇಡ ಪ್ಲೀಸ್. ನಮ್ಮ ತಂದೆ ತಾಯಿ ಕಷ್ಟ ನನ್ನ ಜವಾಬ್ದಾರಿ ಇದೆ. ಅಮ್ಮ ತವ್ರ ಮನೆ ಕಷ್ಟ ಈ ಗೌರಿನ ಇದರಿಂದ ನನ್ನ ವಿಷಯಕ್ಕೆ ಮೂಗು ತೂರ್ಸೋಕ್ಕೆ ಟೈಮೇ ಇರೋಲ್ಲ ಅಂತೆಲ್ಲ ಹೇಳಿ, ನಾನು ಹೆಂಗೋ ಸುಳ್ಳು ಹೇಳಿದ್ದೀನಲ್ಲ ಬಸ್ರಿ ಅಂತಲ್ಲಿ ಅದನ್ನು ನಿಜ ಮಾಡ್ಕೊಂಡ್ಬಿಡ್ಬೇಕು ಅಂತ ನಾನು ಅಂತೆಲ್ಲ ಹೇಳಿ, ಇವಾಗ ಬಸ್ರಿ ಅಂತ ಸುಳ್ಳು ಹೇಳಿದ್ದೀನಿ, ನೆಕ್ಸ್ಟ್ ಹೆಂಗಾನ ಮಾಡಿ ಅದನ್ನು ನಿಜ ಮಾಡಿ ಅನಿಕೇತ್ ಜೊತೆ ಕಮೆಂಟಾಗಿ ಏನಾದ್ರು ಮಾಡಬೇಕು. ಅದೇ ಟೈಮಿಗೆ ಅನಿಕೇತ್ ಗೌರಿನ ಸಿಕ್ಕಾಕ್ಸಿದ ರೀತಿ ಇದೆಲ್ಲ ಮೈಂಡ್ ಬ್ಲೋಯಿಂಗ್ ಅಂತೆಲ್ಲ ಹೇಳಿ ಕೂಡ್ದು ಬಂದೆ. ನೀನು ಸರಿತಾ ಆತ್ರಿ ದುಡ್ಡು ದೋಚ್ಕೊಂಡು ಹೋಗಿದ್ದು ನಾಟಕ ಮಾಡಿದ್ದು ನಾನು ನೋಡು, ಆ ಸೆಲೆಬ್ರೇಷನ್ಗೆ ಇಲ್ಲಿ ಫುಲ್ ಬಾಟಲ್ ಕುಡ್ದು ಬಿಟ್ಟಿದ್ದೀನಿ ಅಂತೆಲ್ಲ ಹೇಳ್ಕಂತ ಈ ಟೈಮ್ನ ನಾನು ಅಡ್ವಾಂಟೇಜ್ ಮಾಡ್ಕೋಬೇಕು ಅಂತೆಲ್ಲ ಹೇಳಿ, ನಾನು ಹೆಂಗೋ ಪ್ರೆಗ್ನೆಂಟ್ ಆಗಿಬಿಟ್ರೆ ಸಾಕು ಹೋಗಲಿ ಅತ್ತಾಗ ಏನು ಬೇಕು ಕೇಳು ಅಂತೆಲ್ಲ ಹೇಳಿ, ಡೈಮಂಡ್ ರಿಂಗ್ ಬೇಕಾ, ಪ್ಲಾಟಿನಮ್ ನೆಕ್ಲೆಸ್ ಬೇಕಾ, ಏನು ಬೇಕೋ ನಿನಗೆ ಕೊಡ್ತೀನಿ ಅಂತಾರೆ. ಎನಿಥಿಂಗ್ ಫಾರ್ ಯು ಬೇಕು, ಒಂದೇ ಯಾಕೆ ಇವಾಗಲ್ಲ ಅಂತ ಮತ್ತಿನ್ನು ಯಾವಾಗ ಅಂತೆಲ್ಲ ಹೇಳಿ, ಈ ಟೈಮ್ನ ನಾನು ಬಳಸ್ಕೋಬೇಕು ಅಂತೆಲ್ಲ ಹೇಳಿ, ಈ ಗೌರಿ ಹೇಳ್ತಾರೆ ಗಾಯ ಆದರೆ ನೋವಾಗುತ್ತೆ, ರಗುತ್ತಾ ಬರುತ್ತೆ, ಕಲ್ಲೆಸ್ತು
ಅದೇ ಕಲ್ಲಿಗೆ ಪೂಜೆ ಮಾಡಿದ ಗಾಯ ವಾಸಿ ಆಗಲ್ಲ ಅಂತೆಲ್ಲ ಹೇಳಿ ಮಾತಾಡ್ತಾ ಇದ್ದ. ಹಲೋ ಅಂಕಲ್ ನಮ್ಮಪ್ಪಗೆ ಆರ್ಡ್ರ್ ಬೇಗ ನೋಡಮ್ಮ, ನೀವಪ್ಪ ನಮಗೆ ಜಾಸ್ತಿ ಇದಿದೆ, ಮಗಳಿಲ್ಲ, ಕಾಂಟ್ರಾಕ್ಟ್ ಬೇರೆ ಕೊಡಿ ಪ್ಲೀಸ್ ಅಂಕಲ್ ನಮಗೆ ಕೊಡ್ರಿ ಅಂತೆಲ್ಲ ಕೇಳಿದ. ಗಣೇಶ ಹೆಂಗೋ ನನಗೊಂದು ದಾರಿ ತೋರಿಸಿ ಬೆಳಕಾಯಿತು. ಬೆಳಕಾದಾಗ ಎಚ್ಚರ ಆದಾಗ ಮುನಿಕಾ ಮತ್ತು ಅನಿಕೇತ ಏನು ಇಲ್ಲಿ ಬಂದೀಯಾ ಏನಂತೆಲ್ಲ ಏನು ನಡಿಬಾರ್ದೇನು ನಡೆದಿಲ್ಲ ಬಿಡುವ ನಮ್ಮಿಬ್ಬರ ಮಧ್ಯದಲ್ಲಿ ಹಂಗೆ ಹಿಂಗೆ ಅಂತೆಲ್ಲ ಹೇಳ್ತಾ ಇರ್ತಾಳೆ. ಗಂಡ ಕುಡಿದು ಬಂದಾನಂತ ಮೂಲೆಯಲ್ಲಿ ಕೂತಬಿಡ್ದ. ಆಮೇಲೆ ತನ್ನ ಲಾಭಕ್ಕೆ ಬಳಸ್ಕೋಬೇಕು ಅಂತೆಲ್ಲ ಹೇಳ್ತಾರೆ. ಯಾವತ್ತಿದ್ರೂ ನನ್ನ ಪಾಯಿಂಟ್ಗಳಷ್ಟೇ ಅಂತೆಲ್ಲ ಹೇಳಿ ಇದನ್ನು ಗೌರಿ ಬ್ಯಾಗ್ ಹಿಡ್ಕೊಂಡು ಹೋಗ್ತಾ ಇರ್ತಾರೆ. ಗೌರಿ ಬ್ಯಾಗ್ ಹಿಡ್ಕೊಂಡು ಹೋಗ್ತಾ ಇರ್ಬೇಕಾಗಿ ಅಂತೆಲ್ಲ ಹೇಳಿ ಬ್ಯಾಗ್ ಹಿಡ್ಕೊಂಡು ನಿಂತು ಬಿಡ್ತಾ. ಬ್ಯಾಗ್ ಹಿಡ್ಕೊಂಡು ನಿಂತಾಗ ಏನು ರೆಡಿಯಾಗಿ ಎಲ್ಲ ಓಟಾಗಿದೆ ಅಂದರೆ ಎಲ್ಲಿಗೆ ಸವಾರಿ ಅಂದಾಗ ನಮ್ಮಮ್ಮನ ಮನೆಗೆ ಹೋಗಿ ನೋಡಪ್ಪ ದುಡ್ಡೇನು ದೋಚ್ಕೊಂಡು ಹೋಗ್ತಾ ಇಲ್ಲ, ನನ್ನ ಬ್ಯಾಗ್ ಚೆಕ್ ಮಾಡ್ಕೋಬೋದು ನೀನು ಅಂತೆಲ್ಲ ಹೇಳ್ತಲ್ಲ. ಹಂಗಲ್ಲ, ನಿನ್ನ ಕೈಯಲ್ಲಿ ಬ್ಯಾಗ್ ಇರೋ ನೋಡಿ ಗುರ್ತಿಡಿದೆ ಅಂತೆಲ್ಲ ಹೇಳಿದ್ರು. ಅಪ್ಪ ಅಮ್ಮನೆಗೂ ಬೇಡ ನಿನ್ನೆ ಅಷ್ಟೆಲ್ಲ ರಾಧಾ ಅಂತ ಆಗಿದೆ, ಮತ್ತೆ ಹೋಗೋ ಅವಶ್ಯಕತೆ ಇಲ್ಲ ಅಂತೆಲ್ಲ. ಇಲ್ಲ ನಮ್ಮ ತವ್ರ ಮನೆ ಕಷ್ಟಕ್ಕೆ ನಾನು ನಿಂದಿರಬೇಕು ಅಂತೆಲ್ಲ ಹೇಳ್ತಾಳೆ. ನಾಳೆ ಎಪಿಸೋಡಲ್ಲಿ ಗೌರಿ ಅವ್ರ ತವ್ರ ಮನೇಲಿ